ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ಅಲ್ಲು ಅರ್ಜುನ್ ಅವರ ನಿವಾಸದ ಮೇಲೆ ಉದ್ರಿಕ್ತರು ಕಲ್ಲು ತೂರಾಟ ಮಾಡಿದ್ದಾರೆ. ಜುಬಿಲಿ ಹಿಲ್ಸ್ನಲ್ಲಿ ಇರುವಂತಹ ನಟ ಅಲ್ಲು ಅರ್ಜುನ್ ಅವರ ನಿವಾಸದ ಮೇಲೆ ಕಲ್ಲು ತೂರಾಟ ಆಗಿದೆ. ಕೆಲವು ಉದ್ರಿಕ್ತರು ಕಲ್ಲು ತೂರಾಟ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ತುಳಿತದಿಂದ ಓರ್ವ ಮಹಿಳೆ ಸಾವನ್ನಪ್ಪಿದ್ರು ಹಾಗೂ ಆ ಮಹಿಳೆಯ ಮಗ ಆತನ ಬ್ರೇನ್ ಡೆಡ್ ಆಗಿತ್ತು. ಆತ ಕೂಡ ಈಗ ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸ್ತಾ ಇದ್ದಾನೆ. ಬ್ರೇನ್ ಡೆಡ್ ಆದ ನಂತರ ಒಂದು ವೇಳೆ ಏನಾದರೂ ಕಾನ್ಷಿಯಸ್ ಬರದೇ ಇದ್ದರೆ ಅದು ಒಂದು ರೀತಿಯಾಗಿ ಸಾವು ಅಂತಾನೆ. ಹೀಗಾಗಿ ನಟ ಅಲ್ಲು ಅರ್ಜುನ್ ಅವರ ನಿವಾಸದ ಮೇಲೆ ಕೆಲವು ಉದ್ರಿಕ್ತರು ಕೋಪಗೊಂಡು ಕಲ್ಲು ತೂರಾಟ ಮಾಡಿದ್ದಾರೆ. ಜುಬಿಲಿ ಹಿಲ್ಸ್ನಲ್ಲಿ ಇರುವಂತಹ ನಟ ಅಲ್ಲು ಅರ್ಜುನ್ ಅವರ ನಿವಾಸದ ಮೇಲೆ ಕಲ್ಲು ತೂರಾಟ ಆಗಿದೆ. ಕಲ್ಲು ತೂರಾಟ ಮಾಡಿ ಮನೆ ಮುಂದೆ ಕೆಲವು ಗಿಡಗಳನ್ನು ಕೂಡ ಧ್ವಂಸ ಮಾಡಿದ್ದಾರೆ. ಉಸ್ಮಾನಿಯಾ ವಿಶ್ವವಿದ್ಯಾಲಯ ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರು ಈ ಕೃತ್ಯ ಎಸಗಿದ್ದಾರೆ. ಇನ್ನು ಈ ಒಂದು ಕೃತ್ಯ ಎಸಗ್ತಾ ಇದ್ದಂತೆ ಪೊಲೀಸರು 6 ಜನರ ವಿರುದ್ಧ ಪ್ರಕರಣ ದಾಖಲು ಮಾಡಿದ್ದಾರೆ. ಪ್ರತಿಭಟನಾಕಾರರನ್ನು ಅಲ್ಲಿಂದ ತೆರವುಗೊಳಿಸಿ ಕೆಲವರನ್ನು ವಶಕ್ಕೂ ಕೂಡ ಪಡೆದುಕೊಂಡಿದ್ದಾರೆ. ಇನ್ನು ಆ ನಟ ಅಲ್ಲು ಅರ್ಜುನ್ ಅವರಿಗೆ ಈಗಾಗಲೇ ಮಧ್ಯಂತರ ಜಾಮೀನು ಕೂಡ ಸಿಕ್ಕಿತ್ತು. ಆ ಪ್ರಕರಣದಲ್ಲಿ ಅವರಿಗೆ ರಿಲೀಫ್ ಕೂಡ ಸಿಗುವಂತಹ ಲಕ್ಷಣಗಳು ಗೋಚರವಾಗ್ತಾ ಇತ್ತು. ಆದರೆ ಈ ರೀತಿ ಆಗೋದಕ್ಕೆ ಕಾರಣ ಏನು? ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಆಚೆ ಬರುತ್ತೆ. ಅಂದರೆ ಸಂಧ್ಯಾ ಥಿಯೇಟರ್ನಲ್ಲಿ ಏನಾಯಿತು ಅಸಲಿಗೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಮಾಹಿತಿಗಳು ರಿವೀಲ್ ಆಗುತ್ತೆ. ಅಲ್ಲು ಅರ್ಜುನ್ ಅವರು ಸಂಧ್ಯಾ ಥಿಯೇಟರ್ಗೆ ಹೋಗುವಂತಹ ಸಂದರ್ಭದಲ್ಲೇ, ಅಂದರೆ ಯಾವಾಗ ಅವರು ಎಂಟ್ರಿ ಕೊಟ್ಟರು ಅದಾದ ನಂತರ ಅಲ್ಲಿ ಭಾಷಣ ಮಾತನಾಡ್ತಾ ಇರಬೇಕಾದ್ರೆ ಕಾಲ್ತುಳಿತ ಆಗುತ್ತೆ, ಮಹಿಳೆ ಸಾವನ್ನಪ್ತಾರೆ. ಓರ್ವ ಬಾಲಕ ಅಂದರೆ ಆ ಹೆಣ್ಣು ಮಗಳ ಮಗ ಏನಿದ್ದಾನೆ ಆತ ಕೂಡ ಘಟನೆಯಲ್ಲಿ ಗಾಯಗೊಳ್ತಾನೆ. ಅದಾದ ನಂತರ ಅಲ್ಲು ಅರ್ಜುನ್ ಅವರ ಗಮನಕ್ಕೂ ಕೂಡ ಈ ವಿಚಾರ ಬರುತ್ತೆ. ಆದರೂ ಕೂಡ ಅಲ್ಲು ಅರ್ಜುನ್ ಅವರು ಅಲ್ಲಿಂದ ತೆರಳೋದಿಲ್ಲ. ಅವರು ಪೂರ ಪಿಕ್ಚರ್ ನೋಡ್ತಾರೆ, ಪೂರ ಪ್ರೀಮಿಯರ್ ಶೋನಲ್ಲಿ ಭಾಗಿಯಾಗ್ತಾರೆ. ಪ್ರೀಮಿಯರ್ ಶೋನಲ್ಲಿ ಭಾಗಿಯಾದ ಬಳಿಕವೂ ಕೂಡ ಅವರು ಸೆನ್ಸಿಟಿವ್ ಆಗಿ ವರ್ತನೆ ಮಾಡಲಿಲ್ಲ. ಅವರು ಅಭಿಮಾನಿಗಳತ್ತ ಕೈ ಬೀಸ್ತಾ ಇದ್ರು, ಇನ್ಸೆನ್ಸಿಟಿವ್ ಆಗಿ ಅವರು ಬಿಹೇವ್ ಮಾಡಿದ್ರು ಅನ್ನುವಂತಹ ಒಂದು ಆರೋಪ ಕೇಳಿಬರ್ತಾ ಇದೆ. ಈ ಕೆಲವು ವಿಚಾರಗಳು ಗೊತ್ತಾಗುತ್ತೆ. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಅವರ ಮನೆಯ ಮೇಲೆ ಕಲ್ಲು ತೂರಾಟ ಆಗಿದೆ. ಅವರು ಸೆನ್ಸಿಟಿವ್ ಆಗಿ ವರ್ತನೆ ಮಾಡಬೇಕಾಗಿತ್ತು, ಆದರೆ ಇನ್ಸೆನ್ಸಿಟಿವ್ ಆಗಿ ಅವರು ವರ್ತನೆ ಮಾಡಿದ್ದಾರೆ ಅಂತ ಆರೋಪ ಮಾಡಿ ಕೆಲವರು ಕಲ್ಲು ತೂರಾಟ ಮಾಡಿದ್ದಾರೆ. ಕಲ್ಲು ತೂರಾಟ ಮಾಡಿದವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಟ ಅಲ್ಲು ಅರ್ಜುನ್ ಅವರು ಯಾವ ರೀತಿಯಾಗಿ ರಿಯಾಕ್ಷನ್ ಕೊಡ್ತಾರೆ, ಅವರ ಮುಂದಿನ ಒಂದು ಕಾನೂನಾತ್ಮಕ ಹೋರಾಟ ಯಾವ ರೀತಿಯಾಗಿರುತ್ತೆ ಕಾದು ನೋಡಬೇಕಾಗುತ್ತೆ. Justice!